ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ಹತ್ರ ದಾಸವಾಳ ಗಿಡ ತಗೊಂಡಿದ್ದವರೊಬ್ಬರು, ಅವರು ನೆಟ್ ಪ್ಯಾಕ್ ಎಲ್ಲ ತೆಗೆದು ಅದನ್ನು ರೀಪಾಟ್ ಮಾಡಿದ್ರಂತೆ. ಅದು ಮೊದಲನೇ ಹೂ ಬಿಟ್ಟಿದೆ ಅಕ್ಕ ಅಂತ ನನಗೆ ನೋಡಿ ಫೋಟೋ ಕಳಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಅಂತೂ ತುಂಬಾ ಚೆನ್ನಾಗಿದೆ, ಖುಷಿನೂ ಆಯಿತು. ನಾವು ಉಳಿಸ್ಕೋಬೇಕು ಅಂದರೆ ತಾಳ್ಮೆ ತುಂಬಾ ಮುಖ್ಯ. ಮತ್ತು ಇನ್ನೊಂದು, ಮೇಲಿಂದ ಮೇಲೆ ನೀರು ಹಾಕೋದನ್ನ ಅವಾಯ್ಡ್ ಮಾಡಿ. ಅದು ಮೇಲೆ ಒಣಗಿಬಿಟ್ಟಿರುತ್ತೆ, ಅದು ಮೇಲೆ ಒಣಗೋಗಿದೆಯಲ್ಲ ಅಂದ್ಬಿಟ್ಟು ನೀವು ಮೇಲಿಂದ ಮೇಲೆ ನೀರು ಹಾಕ್ತೀರಾ, ಅದೇನಾಗುತ್ತೆ, ಅದು ಮಣ್ಣು ಒಳಗಡೆ ತೇವ ಇರುತ್ತೆ. ಅದು ತೇವ ಇದ್ದಾಗ ನೀವು ಮೇಲಿಂದ ಮೇಲೆ ನೀರು ಹಾಕಿದಾಗ ಏನಾಗುತ್ತೆ, ಅದು ಬೇರೆ ಕೊಳಿತಾ ಬರುತ್ತೆ, ಆವಾಗ ಗಿಡ ಸಾಯೋ ಚಾನ್ಸು ಸಹ ಇರುತ್ತೆ. ಇನ್ನು ಈ ದಾಸವಾಳ ಗಿಡದಲ್ಲಂತೂ ಮಿಲಿ ಬಗ್ಸು ತುಂಬಾ ಆಗಿದೆ. ಅದರಲ್ಲೂ ಇವಾಗ ಬೇಸಿಗೆ ಟೈಮಲ್ಲಂತೂ ಈ ಥರ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಮಳೆಗಾಲ ಟೈಮಲ್ಲಿ ಈ ಥರ ಎಲ್ಲ ಬರೋದಿಲ್ಲ. ಯಾಕೆಂದರೆ ಮಳೆ ಹನಿ ನೀರು ಬೀಳ್ತಾ ಇರುತ್ತಲ್ಲ, ಆವಾಗ ಅದೆಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಇವಾಗ ನೋಡಿ ಅದು ಎಷ್ಟೊಂದು ತುಂಬ್ಕೊಂಡಿದೆ ನೋಡಿ, ಅದು ಸಣ್ಣ ಸಣ್ಣ ವೈಟ್ ಹುಳ ಮತ್ತು ಕಪ್ಪು ಹುಳ ಇದೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಅಂದರೆ ನಾನು ಇದನ್ನು ಅಬ್ಸರ್ವ್ ಮಾಡಿಲ್ಲ. ಗಿಡಕ್ಕೆ ನೀರು ಹಾಕೋಕ್ಕೆ ಅಂತ ಹೋದಾಗ ಇದೇನು ಕಪ್ಪಗಿದೆಯಲ್ಲ ಅಂತ ನಾನು ನೋಡಿದಾಗ ನೋಡಿ ಈ ಥರ ಸಮಸ್ಯೆ ಆಗಿದೆ. ಇದಕ್ಕೆ ನಾನು ಯಾವ ಔಷಧಿ ಹೊಡಿತೀನಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ನೋಡೋಣ. ಅದರಲ್ಲೂ ₹1 ಖರ್ಚಿಲ್ದಲ್ಲೇ ನಾವು ಕೀಟನಾಶಕನ ತಯಾರಿಸ್ಬೋದು. ನೋಡಿ, ನಾನು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಲವಂಗ ಇಷ್ಟನ್ನು ತಗೊಂಡಿದ್ದೀನಿ. ಇದನ್ನೆಲ್ಲನೂ ಒಂದು ಕುಟ್ಟಾಣಿನಲ್ಲಿ ಹಾಕ್ಕೊಂಬಿಟ್ಟು ಜಜ್ಕೋಬೇಕು. ಅಂದರೆ ತುಂಬ ಸಣ್ಣಗೆ ಜಜ್ಕೋಬೇಕು. ಇಲ್ಲ ನೀವು ಒಂದು ಚಿಕ್ಕದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡಿಕೊಂಡ್ರೂ ಆಗುತ್ತೆ, ಇಲ್ಲ ಈ ಥರ ಕುಟ್ಟಣಿಗೆಲ್ಲ ಹಾಕ್ಕೊಂಡು ಜಜ್ಕೊಂಡ್ರೂ ಆಗುತ್ತೆ. ನೋಡಿ, ಈ ಲವಂಗ ಮತ್ತು ಈ ಬೆಳ್ಳುಳ್ಳಿ, ಈ ಶುಂಠಿ ಮೂರೂ ತುಂಬ ಸ್ಟ್ರಾಂಗ್ ಇರುತ್ತೆ, ಖಾರ ಇರುತ್ತೆ. ಆ ಕೀಟಗಳಿಗೆ ಈ ಖಾರದ ಅಂಶ ಇದ್ದಾಗ ಅದು ಬೇಗನೆ ಸತ್ತೋಗ್ಬಿಡುತ್ತೆ. ಹಾಗಾಗಿ ಅದರಲ್ಲೂ ₹1 ಖರ್ಚಿಲ್ದಲ್ಲೇ ನಾವು ಈ ಕೀಟನಾಶಕನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನೋಡಿ, ಇದೆಲ್ಲನೂ ನಾನು ಈ ಥರ ಸಣ್ಣಗೆ ಎಲ್ಲನೂ ಜಜ್ಕೊಂಡಿದ್ದೀನಿ. ಲವಂಗ, ಶುಂಠಿ, ಬೆಳ್ಳುಳ್ಳಿ ಇದು ಇಷ್ಟು ಮೂರೂ ನೀವು ಸಪ್ರೇಟು ಜಜ್ಕೋಬೋದು, ಇಲ್ಲ ಒಟ್ಟಿಗೆ ಹಾಕ್ಕೊಂಡು ಜಜ್ಕೋಬೋದು. ನೋಡಿ, ನಾನು ಸ್ವಲ್ಪ ನೀರನ್ನ ತೊಗೊಂಡಿದ್ದೀನಿ. ಆ ನೀರಿನೊಳಗೆ ಇದನ್ನು ಜಜ್ಜಿದ್ದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಿಷ್ಟೇ ಅಲ್ಲ, ಇನ್ನೂ 2 ಪದಾರ್ಥನ ನಾನು ಇದಕ್ಕೆ ಸೇರಿಸ್ತೀನಿ. ಅದು ಯಾವುದು ಅಂದರೆ ಈ ಸಾಸಿವೆ ಎಣ್ಣೆ. ಈ ಸಾಸಿವೆ ಎಣ್ಣೆ ತುಂಬಾ ಒಳ್ಳೆಯದು ಈ ಕೀಟಗಳಿಗೆ. ನೋಡಿ, ಇದು ಸಾಸಿವೆ ಎಣ್ಣೆ. ಅಂದರೆ ನಾನು ತಂದು ಇಟ್ಕೊಂಡಿರ್ತೀನಿ ಯಾವಾಗಲೂ, ಹಂಗಾಗಿ ಇತ್ತು. ನಿಮ್ಮ ಹತ್ರ ಸಾಸಿವೆ ಎಣ್ಣೆ ಇಲ್ಲ ಅಂದರೆ ನೀವು ಬೇರೆ ಅಡುಗೆಗೆ ಬಳಸೋ ಆಯಿಲ್ ಆದರೂ ಬೇಕಾದರೆ ನೀವು ಹಾಕೋಬೋದು. ನೋಡಿ, ನಾನು ಒಂದು ಅರ್ಧ ಸ್ಪೂನಷ್ಟು ನಾನು ಇದು ಸಾಸಿವೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಯಾವುದಾದ್ರೂ ಒಂದು ಇದು ಲಿಕ್ವಿಡು, ಇದು ನೋಡಿ ನಾನು ವಿಮ್ ಲಿಕ್ವಿಡ್ನ ಹಾಕ್ಕೊಂಡಿದ್ದೀನಿ. ನೀವು ಅಥವಾ ಹ್ಯಾಂಡ್ ವಾಶ್ ಯಾವುದಾದ್ರೂ ಲಿಕ್ವಿಡು ಹಾಕೋಬೋದು. ಈ ಥರ ಇದು ವಿಮ್ಮು ಯಾವುದಾದ್ರೂ ಸರಿನೂ ನೀವು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಬೇಕು. ಯಾಕೆ ಇದನ್ನು ನಾವು ಇದು ವಿಮ್ ಲಿಕ್ವಿಡ್ನ ಹಾಕ್ತಿದ್ದೀವಿ ಅಂದರೆ, ಇದು ನಾವು ಆಯಿಲ್ ಹಾಕಿರ್ತೀವಲ್ಲ, ಎಣ್ಣೆ ಹಾಕಿರ್ತೀವಲ್ಲ, ಅದು ಸ್ಪ್ರೇ ಬಾಟ್ಲಲ್ಲಿ ಹೋಗಿ ಎಲ್ಲ ಜಿಡ್ಡು ಥರ ಕಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾವು ಇದನ್ನು ಹಾಕೋದು. ಈ ಕೀಟಗಳೆಲ್ಲ ಕಟ್ಕೊಂಡಿರುತ್ತೆ ನೋಡಿ, ಆ ಮೊಗ್ಗು ಮೇಲೆ ಮತ್ತು ಇದು ಎಲೆಗಳ ಮೇಲೆಲ್ಲ ಕಟ್ಕೊಂಡಿರುತ್ತಲ್ಲ, ಅದು ಈ ಎಣ್ಣೆಗೆ ಜಾರೋಗುತ್ತೆ. ಅದು ಕೀಟಗಳು ಗಿಡದ ಮೇಲೆ ಇರೋದಿಲ್ಲ, ಜಾರೋಗುತ್ತೆ. ಇವಾಗ ನಾನು ಅದೆಲ್ಲ ರೆಡಿ ಮಾಡಿಕೊಂಡು ಗಾರ್ಡನಿಗೆ ತೊಗೊಬಂದಿದ್ದೀನಿ. ಇದನ್ನು ನಾನು ಸ್ವಲ್ಪ ನೀರು ತೊಗೊಂಡಿದ್ದೀನಿ, ಇನ್ನೂ ಎಕ್ಸ್ಟ್ರಾ ನೀರನ್ನ ತೊಗೊಂಡಿದ್ದೀನಿ. ಒಂದು ಅರ್ಧ ಬಕೆಟ್, ಕಾಲು ಬಕೆಟು, ಅರ್ಧನೂ ಇಲ್ಲ, ಒಂದು ಕಾಲು ಬಕೆಟು. ನೋಡ್ಕೊಳ್ಳಿ, ನಿಮಗೆ ಗಿಡಗಳು ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಗಿಡಗಳು ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ. ನೋಡಿ, ಒಂದು 3 ಲೀಟ್ರ್ ನೀರಷ್ಟು ತಗೊಂಡು ನಾನು ಅದಕ್ಕೆ ಇದನ್ನು ಸೋಸ್ಕೋಬೇಕು. ಆ ಪ್ಲೇನ್ ನೀರು ತೊಗೊಂಡಿದ್ದೀವಲ್ಲ ಅದಕ್ಕೆ ಸೋಸ್ಕೊಂಡು ಮತ್ತು ಇದನ್ನ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ನಾವು ಸ್ಪ್ರೇ ಮಾಡಬೇಕು. ಸೋಸೋದೇನು ತೋರಿಸಿಲ್ಲ, ಯಾಕೆಂದರೆ ಒಂದು ಕೈಲಿ ಫೋನ್ ಇರುತ್ತೆ, ಒಂದು ಕೈಲಿ ಕೆಲಸ ಮಾಡಬೇಕಲ್ಲ ಅಂದ್ಬಿಟ್ಟು ಅದು ಆಗಿಲ್ಲ. ನಾನು ಅದು ಆದಮೇಲೆ ತೋರಿಸಿದ್ದೀನಿ. ನೋಡಿ, ಈ ಥರ ಅದು ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡು ಎಲ್ಲ ಗಿಡಗಳಿಗೂ ಈ ಥರ ಸ್ಪ್ರೇ ಮಾಡಿ, ಬೇಗನೆ ಹೊರ್ಟೋಗುತ್ತೆ. ಅದರಲ್ಲೂ ₹1 ಖರ್ಚಿಲ್ದಂಗೆ ನಾವು ಕೀಟನಾಶಕನ ರೆಡಿ ಮಾಡ್ಬೋದು. ಒಂದು 10 ನಿಮಿಷದಲ್ಲಿ ಹುಳಗಳೆಲ್ಲ ಸತ್ತೋಗ್ಬಿಡುತ್ತೆ. ಯಾಕೆಂದರೆ ಇದು ತುಂಬ ಸ್ಟ್ರಾಂಗ್ ಇರುತ್ತೆ. ಬೆಳ್ಳುಳ್ಳಿ ಆಗಿರ್ಬೋದು, ಮತ್ತು ಶುಂಠಿ, ಮತ್ತು ಇನ್ನು ಇದು ಲವಂಗ ತುಂಬ ಘಾಟ್ ಇರುತ್ತೆ ಲವಂಗ. ಹಂಗಾಗಿ ಈ ಕೀಟಗಳೆಲ್ಲ ಬೇಗನೆ ಸತ್ತೋಗುತ್ತೆ. ಬೆಳಿಗ್ಗೆ ಒಂದು 10 ಗಂಟೆಯಲ್ಲಿ ನಾನು ಈ ಔಷಧಿನ ಹೊಡೆದೆ, ಸಂಜೆ ಅಷ್ಟರೊಳಗೆ ಒಂದು ಹುಳನೂ ಇಲ್ಲ. ಅದರಲ್ಲಿ ಎಲ್ಲ ಸತ್ತು ಕೆಳಗಡೆ ಉದುರಿರ್ತವೆ. ಅವು ಈ ಸಣ್ಣ ವೈಟ್ ಹುಳ ಇರುತ್ತೆ, ಮತ್ತು ಈ ಕಪ್ಪು ಏನು ಥರ ಎಲ್ಲ ಇರುತ್ತಲ್ಲ, ಅದೆಲ್ಲ ಸತ್ತೋಗಿರುತ್ತೆ. ಅದರಲ್ಲೂ ಒಂದು ಗಿಡಕ್ಕೆ ಬಂತು ಅಂದರೆ ಎಲ್ಲ ಗಿಡಗಳಿಗೂ ಅದು ಹಬ್ಕೊಂಡ್ಬಿಟ್ಟಿರುತ್ತೆ. ಯಾಕೆಂದರೆ ಈ ಥರ ಪಕ್ಕದಲ್ಲಿ ಇಟ್ಟಿರ್ತೀವಲ್ಲ, ಹಂಗಾಗಿ ಎಲ್ಲ ಗಿಡಗಳಿಗೂ ಹಬ್ಕೊಂಡ್ಬಿಡುತ್ತೆ.
ಇವತ್ತು ನಾನು ಇದು ಎಲ್ಲ ದಾಸವಾಳ ಗಿಡಗಳಿಗೂ ಇದನ್ನು ಸ್ಪ್ರೇ ಮಾಡಿದ್ದೀನಿ. ಅದರಲ್ಲೂ ಇಷ್ಟೊಂದು ಹುಳಗಳು, ನನಗೆ ಆಶ್ಚರ್ಯ, ಇಷ್ಟೊಂದು ಹುಳಗಳೆಲ್ಲ ಆಗ್ಬಿಟ್ಟಿದೆಯಾ ಅಂತ ನನಗೆ ಆಶ್ಚರ್ಯ ಆಯಿತು. ಹಂಗಾಗಿ ನನಗೆ ಸಡನ್ನಾಗಿ ಬಂದಿದ್ದೆ ಈ ಐಡಿಯಾ. ಅದರಲ್ಲೂ ನೀವು ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ, ಬೆಳ್ಳುಳ್ಳಿ ಇರುತ್ತೆ, ಶುಂಠಿ ಇರುತ್ತೆ, ಮತ್ತು ಇನ್ನು ಲವಂಗ ಅಂತೂ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಅಡುಗೆ ಮನೆಯಲ್ಲಂತೂ ಇದ್ದೇ ಇರುತ್ತೆ. ನಮಗೆ ಮನೇಲಿ ಸಿಗುವಂಥ ವಸ್ತುಗಳನ್ನ ಬಳಸ್ಕೊಂಡು ನಾವು ಕೀಟನಾಶಕನ ರೆಡಿ ಮಾಡ್ಕೋಬೋದು. ಹೊರಗಡೆಯಿಂದ ಯಾವುದೇ ರೀತಿ ದುಡ್ಡು ಕೊಟ್ಟೆಲ್ಲ ತಗೊಬಂದು ಕೆಮಿಕಲ್ ಹೊಡಿಬೇಕು ಅನ್ನೋ ಅಂಥದ್ದು ಏನೂ ಇರೋದಿಲ್ಲ. ಮನೇಲೇ ಇರೋವಂಥದ್ದನ್ನೇ ಬಳಸ್ಕೊಂಡು ಕೀಟಗಳಿಗೆ ಒಂದು ಮುಕ್ತಿ ಕಾಣಿಸ್ಬೋದು. ಅದರಲ್ಲೂ ಈ ಥರ ಎಲ್ಲ ಕೀಟಗಳೆಲ್ಲ ಶುರುವಾಯಿತು ಗಿಡದಲ್ಲಿ ಅಂದರೆ ಅದು ಮೊಗ್ಗೆಲ್ಲ ಉದುರೋಗ್ತಿರುತ್ತೆ. ಆ ಮೊಗ್ಗು ಹರಳೋದಕ್ಕೇ ಬಿಡೋದಿಲ್ಲ. ಎಷ್ಟೊಂದು ಮೊಗ್ಗೆಲ್ಲ ಉದುರಿದ್ದಾವೆ ನನ್ನ ಗಿಡದಲ್ಲೂ. ಹಂಗಾಗಿ ನಾನು ಇದನ್ನು ಸ್ಪ್ರೇ ಮಾಡ್ತಾಯಿದ್ದೀನಿ. ನೀವು ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡೋಕ್ಕಾಗಲ್ಲ ಅಂದರೆ ನೀವು ಕೈನಲ್ಲೇ ತಗೊಂಡು ಅದನ್ನು ಚಿಮ್ಕಿಸ್ಬೋದು. ಹಿಂಗೆ ರಪ್ಪ ರಪ್ಪ ಅಂತ ಹೊಡೆದ್ರೆ ಆ ಗಿಡದ ಮೇಲೆ ಕೈನಲ್ಲಿ ತಗೊಂಡು ಆ ನೀರನ್ನ ರಪ್ಪ ರಪ್ಪ ಅಂತ ಹೊಡೆದ್ರೆ ಅದೇನಾಗುತ್ತೆ, ಆ ಕೀಟಗಳೆಲ್ಲ ಸತ್ತೋಗುತ್ತೆ ಮತ್ತು ಅದು ಕೆಳಗಡೆ ಎಲ್ಲ ಬಿದ್ದೋಗುತ್ತೆ. ನಾನು ಕೆಲವೊಂದು ಗಿಡಗಳಿಗೆ ಅದೇ ರೀತಿಯೇ ಮಾಡಿದ್ದೀನಿ. ಮತ್ತು ಈ ಸ್ಪ್ರೇ ಬಾಟ್ಲಲ್ಲೂ ಹಾಕ್ಕೊಂಡು ಸ್ವಲ್ಪ ಸ್ಪ್ರೇನೂ ಕೂಡ ಮಾಡಿದ್ದೀನಿ. ಅಂದರೆ ನಮಗೆ ಅನುಕೂಲ ಯಾವ ರೀತಿ ಆಗುತ್ತೆ ಆ ರೀತಿ ನಾವು ಗಿಡಗಳಿಗೆ ಈ ಸ್ಪ್ರೇ ಮಾಡ್ಬೋದು. ಅದರಲ್ಲೂ ಈ ಬೇಸಿಗೆ ಟೈಮಲ್ಲಿ ಹೆಚ್ಚಾಗಿ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ ಗಿಡಗಳಿಗೆ. ವಾರಕ್ಕೊಂದು ಸತಿ ನಾವು ಈ ಥರ ಸ್ಪ್ರೇ ಮಾಡಲೇಬೇಕು. ಇಲ್ಲ ಅಂದರೆ ಕೀಟಗಳು ಗಿಡದಲ್ಲಿ ಜಾಸ್ತಿ ಆದಾಗ ಅದು ಹೂವು ಅರಳೋದಕ್ಕೇ ಬಿಡೋದಿಲ್ಲ. ಅದು ಹೂವು ಅರಳಬೇಕು ಇನ್ನೇನು ಅನ್ನೋಷ್ಟರೊಳಗೆ ಮೊಗ್ಗೆಲ್ಲ ಉದುರೋಗ್ತಾ ಇರುತ್ತೆ. ನೋಡಿ ನಾನು ಅದು ಹತ್ರದಿಂದನೂ ಹೊಡಿತಾ ಇದ್ದೀನಿ. ಅಂದರೆ ಅದು ಮೊಗ್ಗು ನೀವು ಒಂದು ಕೈಯಲ್ಲಿ ಹಿಡ್ಕೊಂಡು ಈ ಥರ ಸ್ಪ್ರೇ ಮಾಡಿದ್ರೆ ಅದು ಎಲ್ಲ ಸತ್ತೋಗುತ್ತೆ. ನನಗೆ ಅಂದರೆ ಒಂದು ಕೈಲಿ ಫೋನ್ ಇದೆಯಲ್ಲ, ಹಾಗಾಗಿ ನಾನು ಅದು ಮೊಗ್ಗೆಲ್ಲಿದೆ ಅಲ್ಲಿಗೆ ಫೋರ್ಸಾಗಿ ಈ ಥರ ಹೊಡಿತು ಅಂದರೆ ಸ್ಪ್ರೇ ಮಾಡ್ತು ಅಂದಾಗ ಅದು ಸತ್ತೋಗುತ್ತೆ. ನೋಡಿ ಯಾವ ಥರ ಆಗಿದೆ. ಈ ಸುಮಾರು ಗಿಡಗಳಿಗೆ ಇದೇ ಥರನೇ ಆಗಿದೆ. ಇವೆಲ್ಲ ಡಬಲ್ ಪೆಟಲು ಅಥವಾ ಇದು ಪರ್ಪಲ್ಲು ದಾಸವಾಳ ಅನ್ನಲ್ಲ, ಅದು ಆ ಗಿಡಗಳು ಇವೆಲ್ಲ ಆ ಗಿಡಗಳಿಗೆ ಹತ್ಕೊಂಡಿದೆ. ನೋಡಿ ಎಷ್ಟೊಂದು ಹತ್ಕೊಂಡ್ಬಿಟ್ಟಿದೆ ಅಂದರೆ ಅರಳೋಕ್ಕೆ ಬಿಡ್ತಾ ಇಲ್ಲ ಅದು ಹೂವು. ನೋಡಿ ಈ ಥರ ಎಲ್ಲ ಉದುರೋಗ್ತಾ ಇರುತ್ತೆ. ಯಾಕೆಂದರೆ ಅದು ಕೀಟಗಳೆಲ್ಲ ಅದು ಮೊಗ್ಗು ಮೇಲೆಲ್ಲ ಕುತ್ಕೊಂಡಾಗ ಈ ಥರ ಸಮಸ್ಯೆ ಎಲ್ಲ ಆಗುತ್ತೆ. ಹಾಗಾಗಿ ನಾವು ಚೆಕ್ ಮಾಡಬೇಕು ಅವಾಗವಾಗ. ಈ ಬೇಸಿಗೆ ಟೈಮಲ್ಲಿ ಚೆಕ್ ಮಾಡಿ ಈ ಥರ ಎಲ್ಲ ಕೀಟನಾಶಕನ ತಯಾರಿಸಿ ನಾವು ಇದನ್ನು ಸ್ಪ್ರೇ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಸುಮ್ಮನೆ ಅದು ಹೂವು ಹರಳೋದಿಲ್ಲ, ಎಲ್ಲ ಹಾಳಾಗುತ್ತೆ. ಹಂಗಾಗಿ ನೋಡಿ ಇವತ್ತು ನಾನು ಈ ಗಿಡಗಳಿಗೆಲ್ಲ ಅಂದರೆ ಹೆಚ್ಚು ದಾಸವಾಳ ಗಿಡಗಳಿಗೆ ಬರುತ್ತೆ ಈ ಥರ ಎಲ್ಲ ಮಿಲಿಬಗ್ಸು. ಹಂಗಾಗಿ ಆ ದಾಸವಾಳ ಗಿಡಗಳಿಗೆಲ್ಲ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಕೀಟನಾಶಕ ಆದ್ರೂ ಅಷ್ಟೇ, ಮತ್ತು ಒಂದು ಫರ್ಟಿಲೈಸರ್ ಆದರೂ ಅಷ್ಟೇ, ನಮಗೆ ಅಡುಗೆ ಮನೆಯಲ್ಲೇ ಸಿಗೋವಂಥ ವಸ್ತುಗಳನ್ನೇ ಬಳಸ್ಕೊಂಡು ನಾವು ಗಿಡಗಳಿಗೂ ಸಹ ಹಾಕ್ಬೋದು. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.